ಹಾಯ್ ಎಲ್ಲರೂ ಹೇಗಿದ್ದೀರಪ್ಪ. ಎಲ್ರಿಗೂ ವ್ಲಾಗ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ವ್ಲಾಗ್ ಮಾಡ್ತಾಯಿದ್ದೀವಿ ತುಂಬ ದಿನ ಆದಮೇಲೆ. ಏನಪ್ಪ ವ್ಲಾಗ್ ಅಂತ ಅಂದರೆ, ನೆನ್ನೆ ನಾನು ಕ್ರಿಸ್ಮಸ್ ದಿನ ಮಾಳಾಫಿಷೆ ಹೋಗಿದ್ದೆ. ಅಲ್ಲಿ 2 ಮೂವಿ ನೋಡಿದೆ. ಒಂದು ಮಾರ್ಕ್, ಇನ್ನೊಂದು 45. ಈ 2 ಮೂವಿನೂ ಒಂದೇ ದಿನ ನೋಡಿ ತಲೆ ಕೆಟ್ಟೋಯ್ತು ನನಗೆ ಆನೆಸ್ಟ್ಲಿ. ಇವೆರಡ್ರದನ್ನು ರಿವ್ಯೂ ಮಾಡೋಣ ಅಂತ ಅನ್ನಿಸ್ತು. ಆದರೂ ಯಾಕೋ ಒಂಥರ ಭಯ ರಿವ್ಯೂ ಮಾಡೋದಕ್ಕೆ. ಇವ್ರದ್ದು ಬುಕ್ ಮೈ ಶೋ ನಾವು ನೋಡಿದ್ರೆ ರಿವ್ಯೂ ರೇಟಿಂಗನ್ನ ರಿಮೂವ್ ಮಾಡಿ ಬಿಸಾಕಿದ್ದಾರೆ. ರಿವ್ಯೂಸ್ ಆ್ಯಂಡ್ ರೇಟಿಂಗ್ ಡಿಸೇಬಲ್ಡ್ ಆ್ಯಸ್ ಪರ್ ಕೋರ್ಟ್ ಆರ್ಡರ್ ಅಂತ. ಬರೀ ಕನ್ನಡ ಮೂವಿಗಳಿಗೆ ಮಾತ್ರ ಇದನ್ನು ಡಿಸೇಬಲ್ ಮಾಡಿದ್ದಾರೆ, ಆಯಿತಾ. ನಾವು ಸ್ಟಾರ್ಟಿಂಗು ಡೆವಿಲ್ ಮೂವಿಗೆ ಈ ರೀತಿ ಆದಾಗ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಏನೋ ಅಂದರೆ ಅವ್ರದ್ದು ಕೋರ್ಟಲ್ಲಿರೋದ್ರಿಂದ ಅದೇನೋ ರೀಸನ್ ಇರಬೇಕು ಅಂತ ನಾನು ಅಂದ್ಕೊಂಡೆ. ಬಟ್ ಅಲ್ಲ, ಈವನ್ ಮಾರ್ಕ್ ಮತ್ತು 45 ಮೂವಿಗೂ ಸಹ ಬುಕ್ ಮೈ ಶೋನಲ್ಲಿ ರೇಟಿಂಗನ್ನು ಡಿಸೇಬಲ್ ಮಾಡಿದ್ದಾರೆ. ರೇಟ್ ಮಾಡೋದಕ್ಕಾಗಲ್ಲ ನೀವು ಮೂವಿನ. ಒಟ್ಟಿನಲ್ಲಿ ಕೆಲವೊಂದು ಆರ್ಟಿಕಲ್ಗಳ ಪ್ರಕಾರ ಇದು ಕನ್ಫರ್ಮ್ ಇಲ್ಲ. ಮೂವಿ ಪ್ರೊಡ್ಯೂಸರ್ಸೇ, ಕನ್ನಡ ಮೂವಿ ಪ್ರೊಡ್ಯೂಸರ್ಸೇ ಕೋರ್ಟ್ಗೆ ಹೋಗ್ಬಿಟ್ಟು ಏನೋ ಬುಕ್ ಮೈ ಶೋನಲ್ಲಿ ಫೇಕ್ ನೆಗೆಟಿವ್ ರಿವ್ಯೂಸ್ ಇರುತ್ತೆ ಅಂದ್ಬಿಟ್ಟು ಇದನ್ನು ಡಿಸೇಬಲ್ ಮಾಡಿಸಿದ್ದಾರೆ ಅಂತ. ಅಂದರೆ ಮೂವಿ ನಮ್ಮ ಕನ್ನಡ ಮೂವಿ ಪ್ರೊಡ್ಯೂಸರ್ಸೇ, ಕನ್ನಡ ಮೂವಿ ಮೇಕರ್ಸೇ ಇದನ್ನು ಡಿಸೇಬಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕನ್ಫರ್ಮೇಷನ್ ಇಲ್ಲ. ನಂಗೆ ಅನ್ನಿಸ್ತಂಗಿದು ಸರಿ ಅಲ್ಲ ಅನಿಸುತ್ತೆ, ಆಯಿತಾ. ಅಂದರೆ ಒಬ್ಬರ ಅಭಿಪ್ರಾಯವನ್ನು ನೀವು ಅವನ ಅಭಿಪ್ರಾಯ ಹೇಳ್ದಂಗೆ ನೀವು ತಡೆಯುವಂಥದ್ದು ಎಷ್ಟು ಸರಿ ಅಂತ ನನಗನ್ಸುತ್ತೆ. ನಿಮ್ಗೆ ಹಂಗೆ ಅನ್ಸಲ್ವಾ? ನೀವು ದುಡ್ಡು ಕೊಟ್ಟು ಮೂವಿ ನೋಡಿರ್ತೀರ, ಆ ಮೂವಿ ಹೆಂಗಿದೆ ಅಂತ ನಿಮ್ಮ ಒಪಿನಿಯನ್ ನೀವು ಶೇರ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಂಗೆ ಅನ್ಸ್ತಂಗೆ ಸರಿಯಲ್ಲ ಅನ್ಸುತ್ತಲ್ವ. ಏನಪ್ಪ, ನಾನು 2 ಮೂವಿ ನೋಡಿದೆ, ನನಗೆ 2 ಮೂವಿನೂ ಓಕೆ ಅನ್ನಿಸ್ತು, ಆಯಿತಾ. ಏನು ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಚೆನ್ನಾಗಿಲ್ಲ ಅಂತ ಮಾತಾಡೋದಕ್ಕೆ ಹೋಗಲ್ಲ. ಸೊ ಫಸ್ಟ್ ನಾನು ನೋಡಿದ್ದು 45. ಆ ಮೂವಿಯಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಸ್ಟೋರಿ ಲೈನ್. ಆ್ಯಕ್ಚುಲಿ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಅರ್ಜುನ್ ಜನ್ಯ ಅವ್ರದ್ದು ಮೊದಲನೇ ಡೈರೆಕ್ಷನ್ ಅಂತ ಆ ಮೂವಿ ನೋಡಿ ಅನ್ನಿಸ್ಲಿಲ್ಲ. ಓಕೆ, ಒಂದು ಲೆವೆಲಿಗೆ ಕ್ಯಾಮ್ರಾ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದರೆ, ಡೈರೆಕ್ಷನ್ ಚೆನ್ನಾಗಿದೆ, VFX ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಬಿಟ್ಟರೆ ಮೇಕಿಂಗ್ ಓಕೆ ಒಂದು ಲೆವೆಲ್ಗೆ. ಸ್ಟೋರಿ ಚೆನ್ನಾಗಿದೆ, ಕತೆ ಅವ್ರು ಏನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ರು ಮೂವಿನಲ್ಲಿ ಅನ್ನೋದು ಚೆನ್ನಾಗಿದೆ. ಅದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತೆಲ್ಲ ಒಂದು ಕಡೆ ಅನ್ನಿಸ್ತು ನನಗೆ. ಅದನ್ನು ಬಿಟ್ಟರೆ ನನಗೆ ಶಿವರಾಜ್ ಕುಮಾರ್ ಸರಿಂದ ಆ್ಯಕ್ಟಿಂಗ್ ಮಾತ್ರ ಸಖತ್ ಇಂಪ್ರೆಸ್ ಮಾಡ್ತು. ಮತ್ತು ಅವರು ಈ ಪ್ರೀತ್ಸೆ ಮೂವಿದು, ಆಮೇಲೆ ಸಾರಿ ಸ್ಪಾಯ್ಲರ್ ಆಯಿತಾ, ನೀವು ಮೂವಿ ನೋಡಿಲ್ಲ ಅಂದರೆ ಸ್ಪಾಯ್ಲರು. ಸೊ ಮೂವಿ ನೋಡಿಲ್ದಿರೋರು ಬೈಕೋಬೇಡಿ. ಮತ್ತು ಅವ್ರದ್ದು ಉಪೇಂದ್ರ ಅವ್ರ ಡೈರೆಕ್ಷನ್ನಿಂದು ಇದಿದೆ ಅಲ್ವಾ, ಯಾವುದಪ್ಪ ಅದು, ಡಾನ್ಗಳ ಮೂವಿ, ಶಿವರಾಜ್ ಕುಮಾರ್ ಅವ್ರದ್ದು ಆ್ಯಕ್ಟಿಂಗು ಮೋಸ್ಟ್ ಪಾಪ್ಯುಲರ್. ಯಾವ್ದು ಗುರೋದು ಆ ಮೂವಿ ಹೆಸ್ರು ಹೆಂಗೆ ಮರೆತುಬಿಟ್ಟೆ ನಾನು. ಓಂ. ಸೊ ಓಂ ಮೂವಿದು ಕೆಲವೊಂದು ಮ್ಯೂಸಿಕೆಲ್ಲ ಮಧ್ಯೆ ಬಂದು ಹೋಗುತ್ತೆ. ಅದೆಲ್ಲ ನನಗೆ ತುಂಬ ಇಂಟ್ರೆಸ್ಟಿಂಗ್, ಚೆನ್ನಾಗಿ ಅದನ್ನು ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. 45 ಇನ್ನೂ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ಬೋದಾಗಿತ್ತು, ಆಯಿತಾ. ಸೊ ಅದು ಬಿಟ್ಟರೆ ಓಕೆ ಮೂವಿ. ನೆಕ್ಸ್ಟು ಇದಕ್ಕೆ ಬರ್ತೀನಿ, ಯಾವುದು ಮಾರ್ಕಿಗೆ ಬರ್ತೀನಿ. ಮಾರ್ಕು ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ನಾನು ಮ್ಯಾಕ್ಸ್ ಮೂವಿನೇ ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗ್ ಇತ್ತು ಸ್ಟಾರ್ಟಿಂಗು ಸ್ವಲ್ಪ ಹೊತ್ತು. ಮೇಕಿಂಗ್ ಚೆನ್ನಾಗಿದೆ, ಅಂದರೆ ಕ್ಯಾಮ್ರಾ ವರ್ಕು, ಎಫರ್ಟ್ ಅಂತೂ ಸುದೀಪ್ ಸರಿಂದು ನೆಕ್ಸ್ಟ್ ಲೆವೆಲ್ ಇದೆ. ಅದರಲ್ಲೂ ಎಂಡಿಂಗ್ ಸೀನು ಅಂತೂ ಚೆನ್ನಾಗಿ, ಅಂದರೆ ತುಂಬ ಹೈ ಎಂಡ್ ಲೆವೆಲಿಗೆ ಮಾಡಿದ್ದಾರೆ. ಅದನ್ನೆಲ್ಲ ಅವ್ರು ಸೆಟ್ ಹಾಕ್ಬಿಟ್ಟು ಅದರೊಳಗೆ ನೀರು ತುಂಬಿ ಅದರೊಳಗೆ ಅವ್ರು ಸ್ವಿಮ್ ಮಾಡ್ಕೊಂಡೆಲ್ಲ ಹೋಗಿ ಅದೆಲ್ಲ ನೋಡಿದಾಗ ನಂಗೆ ತುಂಬ ರಿಯಲಿಸ್ಟಿಕ್ ಅಂತ ಅನ್ನಿಸ್ತು. ಅದನ್ನೆಲ್ಲೋ ಸೆಟ್ ಒಳಗೆ ಮಾಡಿದ್ದಾರೆ ಅಂತ ಅನ್ನಿಸ್ಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಅದು ಬಿಟ್ಟರೆ ನನಗೆ ಕೆಲವು ಸ್ಟಾರ್ಟಿಂಗು ಒಂದು ಸೆಂಟಿಮೆಂಟ್ ಬರುತ್ತೆ, ಆಯಿತಾ. ಅದು ನನಗೆ ಟಚ್ ಆಗಿಲ್ಲ ಅಂತ ಅನ್ನಿಸ್ತು ಈ ಮಾರ್ಕ್ ಮೂವಿನಲ್ಲಿ. ಅಂದರೆ 2 ಮೂವಿಗಳನ್ನು ಒಂಥರ ಏನೋ ಇನ್ಕಂಪ್ಲೀಟ್ ಫೀಲ್ ಆಯಿತು ನನಗೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಎರಡು ಮೂವಿನೂ ನನಗೆ ಅಂತ ಹೆಂಗೆ ಹೇಳ್ತೀರಾ, ಅದು ಟಚ್ ಆಗಲಿಲ್ಲ ನನಗೆ. ಅದನ್ನು ನಮ್ಮ ಮೂವಿ ನೋಡ್ಬಿಟ್ಟು ಹೊರಗಡೆ ಬಂದಮೇಲೆ ಅದ್ರ ಬಗ್ಗೆ ಮಾತಾಡೋದಕ್ಕೇನು ಸಿಗಲಿಲ್ಲ ನನಗೆ. ನನಗೆ ಈ ಮಾರ್ಕ್ ಮೂವಿನಲ್ಲಿ ಸುದೀಪ್ ಅವ್ರದ್ದು ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್,
ಝೀರೋ ಕಾಂಪ್ರಮೈಸು, ಟಾಪ್ ನಾಚ್ ಆಯಿತಾ, ಬೆಸ್ಟು. ಅದರಲ್ಲೂ ಅವ್ರದ್ದು ಮಾಸು ಸ್ಟೈಲು ನಂಗನ್ನಿಸ್ತಂಗೆ ಅದನ್ನು ಆ ಲೆವೆಲ್ ಮಾಸನ್ನು ಆ ಒಂದು ಸ್ಟೈಲ್ ಅವ್ರ ಕೆಲವೊಂದು ಆ್ಯಕ್ಷನ್ಸು ಅದೆಲ್ಲ ನಂಗನ್ನಿಸ್ತಂಗೆ ಬೇರೆ ಯಾರು ಮಾಡೋದಕ್ಕಾಗಲ್ಲ. ಆ ಥರ ಇದೆ, ಬೆಂಕಿ ಇದೆ. ಸ್ಟಾರ್ಟಿಂಗ್ ಅವ್ರು ಮಿಸ್ ಹೊಡೆದ್ರು ನಂಗನ್ನಿಸ್ತಂಗೆ. ಅವ್ರ ಅಮ್ಮನ ಸೆಂಟಿಮೆಂಟ್ ಬಂದಾಗ ಅವ್ರ ಅಮ್ಮನ ಮುಂಚೆ ತೋರಿಸ್ಬಿಟ್ಟು ಆ ಮಗು ಕಿಡ್ನಾಪ್ ಆಗೋದು, ಸ್ಪಾಯ್ಲರ್ ಮತ್ತೊಮ್ಮೆ, ಮಗು ಕಿಡ್ನಾಪ್ ಆಗೋದನ್ನು ಅವ್ರು ಸ್ವಲ್ಪ ಸ್ಟಾರ್ಟಿಂಗೇ ತೋರಿಸ್ಬಿಟ್ಟು, ಅಂದರೆ ಆ ಮಗುನ ಮುಂಚೆನೇ ತೋರಿಸಿ, ಅವ್ರ ಅಮ್ಮನ ಸ್ವಲ್ಪ ಮುಂಚೆನೇ ತೋರಿಸಿ ಒಂದು ಎಮೋಷನ್ ಕ್ರಿಯೇಟ್ ಮಾಡಿ, ಆಮೇಲೆ ಅವ್ರ ಅಮ್ಮಂಗೆ ಒಂದು ಬಂದ್ಬಿಟ್ಟು ಯಾರೋ ಒಬ್ಬ ಚುಚ್ಚೋದು, ಆಮೇಲೆ ಆ ಮಗುವನ್ನು ಕಿಡ್ನಾಪ್ ಮಾಡೋದು ತೋರಿಸಿದ್ರೆ ಒಂದು ಎಮೋಷನ್ ಕ್ರಿಯೇಟ್ ಆಗ್ತಿತ್ತು, ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಆಗ್ತಾಯಿತ್ತು. ಅದು ಮಾಡಿಲ್ಲ ಅವರು. ಅದರಿಂದ ಮೋಸ್ಟ್ಲಿ ಅದೊಂದು ಕನೆಕ್ಟ್ ಆಗಲಿಲ್ಲ ಆ ಒಂದು ಜಾಗದಲ್ಲಿ ಅಂತ ಅನ್ನಿಸ್ತು. ಮಧ್ಯದಲ್ಲಿ ಸ್ವಲ್ಪ ಲ್ಯಾಗ್ ಹೊಡೆಯುತ್ತಾ ಇದೆ ಅಂತ ಅನ್ನಿಸ್ತು, ಬಿಟ್ಟರೆ ಇಲ್ಲ, ಟಚ್ ಒಂಥರ ಇನ್ನೂ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತು ಆಯಿತಾ. ಸೊ ನನಗಿದನ್ನು ಪಾಸಿಟಿವ್ ಅಂತ ಹೇಳಲ್ಲ, ಎರಡೂ ಕೂಡ ಒಂದೇ ಲೆವೆಲ್ ಆಗಿದೆ ಮೂವಿಗಳು. ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ ಅಂತ ನಂಗೆ ಎರಡರಲ್ಲೂ ಅನಿಸಿದೆ. ಎರಡೂ ಕೂಡ ಸೇಮ್ ಲೆವೆಲ್ ಇದೆ. ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇತ್ತು ಒಟ್ಟಿನಲ್ಲಿ. ಓಕೆ, ಒಟ್ಟಿಗೆ ಅವ್ರು ಎಫರ್ಟ್ ಮಾಡಿದ್ದಾರೆ, ಏನು ಮಾಡೋದಕ್ಕಾರೆ. ಎಲ್ಲ ಮೂವಿನೂ ಸಕ್ಸೀಡ್ ಆಗಬೇಕು, ಎಲ್ಲ ಮೂವಿನೂ KGF ಆಗಬೇಕು ಅನ್ನೋ ಥರ ಏನಿಲ್ವಲ್ಲ. ಸೊ ಓಕೆ ಅಂತೀನಿ. ಇದು ಬಿಟ್ಟರೆ ಈ ಇನ್ನೊಂದು ಮೂವಿನೂ ಬೇಕಾದ್ರೆ ಇದ್ರ ಜೊತೆಗೆ ಹೇಳ್ಬಿಟ್ಟು ಡೆವಿಲ್ ಮೂವಿನೂ ಕೂಡ ನೋಡಿದೆ ನಾನು. ಡೆವಿಲ್ಲೂ ಓಕೆ ಅನ್ನಿಸ್ತಂಗೆ. ನಾನು ಹೇಳೋದೇನೆಂದರೆ, ಈ ದರ್ಶನ್ ಅವ್ರಿಗೆ ಇರೋ ಫ್ಯಾನ್ ಬೇಸಿಗೆ ಅವರೊಂದು ಒಳ್ಳೆ ಮೂವಿ ಮಾಡಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಕೊಟ್ಟೆ ಅಂದರೆ 100 ಕೋಟಿ ದುಡ್ಡು ಮಾಡುತ್ತೆ. ಕಾಟೇರ ಸಕಾಲಾಗಿತ್ತು. ಕಾಟೇರ ಆದಮೇಲೆ ಈ ಡೆವಿಲ್ ಓಕೆ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. 45 ನೋಡಿ ಮಲ್ಟಿಪಲ್ ಹೀರೋಸ್ಗಳಿದ್ದಾರೆ. ಅದರಲ್ಲಿ ಕೆಲವೊಂದು VFX ಎಲ್ಲ ಒಂದು ರೀತಿ ಫೇಸ್ ಸ್ವ್ಯಾಪ್ ಮಾಡೋದೆಲ್ಲ ಈಸಿಯಾಗಿ ಗೊತ್ತಾಗ್ತಿತ್ತು. ಶಿವರಾಜ್ಕುಮಾರ್ ಸರಿಂದು ಫೇಸನ್ನು ಸ್ವ್ಯಾಪ್ ಮಾಡೋದು ಈಸಿಯಾಗಿ ಗೊತ್ತಾಗ್ತಿತ್ತು. ಒಟ್ಟಿಗೆ ಈ 3 ಮೂವಿಗಳು ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಪರ್ಸ್ನಲಿ, ಆಯಿತಾ. ಹಂಗಂತ ನೀವು ಮೂವಿ ನೋಡಿಬಿಡಿ ಅಂತನಲ್ಲ, ಹೋಗ್ಬಿಟ್ಟು ಮೂವಿ ನೋಡಿ, ನನ್ನ ಒಪಿನಿಯನ್ನು, ಆಯಿತಾ. ದರ್ಶನ್ ಸರ್ಗಿರೋ ಫ್ಯಾನ್ ಬೇಸಿಗೆ ಒಳ್ಳೆ ಡೈರೆಕ್ಟ್ರ್, ಒಳ್ಳೆ ಸ್ಟೋರಿ ಸಿಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್. ನನಗೆ ಸುದೀಪ್ ಸರ್ ಬೇಜಾರು. ನನ್ನ ಫೇವ್ರೇಟ್ ಆ್ಯಕ್ಟರ್ ಆ್ಯಕ್ಚುಲಿ ಸುದೀಪ್ ಸರ್. ಬಟ್ ಬೇಜಾರಾಗೋದು ಏನಕ್ಕೆ ಅಂದರೆ, ಅವ್ರಿಗೊಂದು ಒಳ್ಳೆ ಸ್ಟೋರಿ ಸಿಗ್ತಿಲ್ವಲ್ಲ. ಒಂದು ಪ್ಯಾನ್ ಇಂಡಿಯಾ ಹಿಟ್ ಕೊಡೋ ಥರ ಇರೋ ಅವ್ರ ಆ್ಯಕ್ಟಿಂಗಿಗೆ ಅವ್ರನ್ನ ಈ ಡೈರೆಕ್ಟರ್ಗಳು ಅವ್ರಿಗೆ ಸಿಗ್ತಿರೋ ಸ್ಟೋರಿಗಳೆಲ್ಲ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ನನಗೆ. ಅವ್ರಿಗಿರೋ ಮಾಸ್ಗೆ, ಅವ್ರಿಗಿರೋ ಆ್ಯಕ್ಟಿಂಗ್ಗೆ ಅವರು ಕಡಿಮೆನೇ. ಅವರಿಗೆ ಇದುವರೆಗೂ ಅಂದರೆ ಆ ಲೆವೆಲ್ ಸ್ಟೋರಿ ಅವ್ರಿಗೆ ಸಿಕ್ಕಿಲ್ಲ, ಆ ಲೆವೆಲ್ ಮೂವಿ ಅವ್ರದ್ದು ಹೋಗೇ ಇಲ್ಲ ನನಗೆ ಅನ್ನಿಸ್ತಂಗೆ. ಇದು ಬಿಟ್ಟು ಯಾವುದು ಇದಿದೆಯಲ್ವಾ ಈಗ ರಾಜಮೌಳಿದು ಈಗ ಮೂವಿ ಬಿಟ್ಟರೆ ಆ ಲೆವೆಲ್ ಯಾವುದೂ ರೀಚ್ ಆಗಿಲ್ಲ. ಅವ್ರಿಗೆ ಆ ಕೆಪಬಿಲಿಟಿ ಇದೆ, ಯಾರೂ ಅವ್ರನ್ನ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ ನನಗೆ ಅನ್ನಿಸ್ತಂಗೆ. ಏನಪ್ಪ, ಇದು ನನ್ನ ಒಪಿನಿಯನ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಆನೆಸ್ಟಾಗಿ ಹೇಳಿದ್ದೀನಿ ಆಯಿತಾ, ಆನೆಸ್ಟಾಗಿ ಒಪಿನಿಯನ್ ಶೇರ್ ಮಾಡಿದ್ದೀನಿ. ಹಂಗಂದ್ರೆ ನಾನು ಹೇಳಿದ್ದೇ ನಿಜ ಆಗಿರಬೇಕು ಅನ್ನೋ ಥರ ಅಲ್ಲ. ಒಬ್ಬೊಬ್ರಿಗೆ ನನಗೆ ಇಷ್ಟ ಆಗದಿರೋದು ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ ನನ್ನ ಒಪಿನಿಯನ್ನು. ಒಟ್ಟಿಗೆ ಹೋಗ್ಬಿಟ್ಟು ಒಂದು ಸಲ ಮೂವಿ ನೋಡಿ ನಿಮ್ಗೆ ಹಿಂಗೆ ಅನಿಸುತ್ತೆ ಚೆಕ್ ಮಾಡಿ. ಇನ್ನೊಂದೇನಪ್ಪ ಅಂದರೆ, ಈ ವರ್ಷ ನನಗೊಂದು ಅರ್ಥ ಆಗಿದ್ದೇನಂತ ಅಂದರೆ, ನಾವು ಥಿಯೇಟ್ರಲ್ಲಿ ಮೂವಿ ನೋಡಿದಾಗ ನಮಗಾಗೋ ಎಕ್ಸ್ಪೀರಿಯನ್ಸ್ಗೂ ನಾವು ಮನೇಲಿ ಕೂತ್ಕೊಂಡು ನೋಡಿದಾಗ ಆಗೋ ಎಕ್ಸ್ಪೀರಿಯನ್ಸ್ಗೂ ತುಂಬ ಡಿಫ್ರೆಂಟ್ ಇದೆ, ಆಯಿತಾ. ಸೊ ನಾನು ಈ 3 ಮೂವಿನೂ ಕೂಡ ಥಿಯೇಟ್ರಲ್ಲೇ ಹೋಗಿ ನೋಡಿದ್ದು. ನನಗದು ಹೆಂಗೆ ಗೊತ್ತಾಯಿತು ಅಂದರೆ, ಇದು ಯಾವುದು ಸೂಫ್ರಮ್ ಶೋ ನಾನು ಫಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿದೆ. ಅಲ್ಲಿ ಬಿದ್ದು ನಕ್ಕಿದ್ದೀನಿ, ಆಯಿತಾ. ಯಪ್ಪ, ಹೆವಿ ನಗು ಬಂತು. ಅದೇ ಮೂವಿ ನಾನು ಮನೇಲಿ ನೋಡಬೇಕಾದ್ರೆ ಟಿ ವಿನಲ್ಲಿ ನನಗೆ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ, ಕೆಲವೊಂದು ಫನಿ ಅನ್ನಿಸ್ಲಿಲ್ಲ. ಅಂದರೆ ಥಿಯೇಟ್ರಲ್ಲಿ ಜನ ಕೂತು ನಗಬೇಕಾದ್ರೆ ಕೆಲವೊಂದು ಟೈಮ್ ಅದು ಫನ್ನಿ ಆಗಿಲ್ಲ ಅಂದ್ರೂ ನಮಗೆ ಎಷ್ಟೋ ಸಲ ನಗು ಬಂದುಬಿಡುತ್ತೆ. ಒಂದು ಎಕ್ಸ್ಪೀರಿಯನ್ಸನ್ನು ಚೇಂಜ್ ಮಾಡುತ್ತೆ ಥಿಯೇಟ್ರಲ್ಲಿ. ಸೊ ನಂಗೆ ಅನ್ನಿಸ್ತಂಗೆ ಅದು ಮನೇಲಿ ಆಗಲ್ಲ. ನೀವು ಕೆಲವೊಂದು ಇಂಗ್ಲೀಷ್ ಕಾಮಿಡಿ ಶೋಗಳನ್ನ ನೀವು ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಲಾಫಿಂಗ್ ಮ್ಯೂಸಿಕ್ಕನ್ನು ಅವರೇ ಮ್ಯಾನ್ಯುವಲಿ ಆ್ಯಡ್ ಮಾಡ್ತಾರೆ. ಈಗ ಫ್ರೆಂಡ್ಸು, ಬಿಗ್ ಬ್ಯಾಂಗ್ ಥಿಯರಿ, ಈ ಥರ ಎಲ್ಲ ನೀವು ಸೀರೀಸ್ ನೋಡಿದ್ರೆ ನಗುವನ್ನು ಅವ್ರು ಆ್ಯಡ್ ಮಾಡ್ತಾರೆ. ಅವ್ರು ಕೆಲವೊಂದು ಹೆಂಗಿರುತ್ತೆ ಅಂದರೆ, ಜನಗಳ ಮುಂದೆನೇ ಒಂದು ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಜನಗಳು ಆ್ಯಕ್ಚುಲಿ ಇರ್ತಾರೆ, ಅವ್ರ ನಗುವನ್ನು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡ್ತಾರೆ. ಸೊ ಆಗ ನಿಮ್ಗೆ ಆ ನಗು, ಅವ್ರ ಜನಗಳು ನಗೋದ್ರಿಂದ ಎಷ್ಟೋ ಜನಕ್ಕೆ ನಗು ಬಂದ್ಬಿಡುತ್ತೆ.
ಆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದರಿಂದ ಕೆಲವೊಂದು ಮೂವಿಗಳು ಥಿಯೇಟ್ರಲ್ಲಿ ನೋಡೋದಕ್ಕೇ ಚಂದ. ಸೊ ನೀವು ಕೂಡ ನಾನು ಹಿಂಗೆ ಹೇಳ್ದೆ ಅಂದ್ಬಿಟ್ಟು ನೀವು ಕೂತ್ಕೊಂಡು ಹೋಗದೇ ಇರಬೇಡಿ. ನಿಮ್ಗೆ ಹೋಗಿ ಒಂದು ಸಲ ನೋಡಿ. ಕನ್ನಡ ಮೂವಿಗಳು ಬೆಳಿಬೇಕಲ್ವ, ಕನ್ನಡ ಮೂವಿಗಳು ಚೆನ್ನಾಗಿ ಆಗಬೇಕು, ಪ್ಯಾನ್ ಇಂಡಿಯಾ ಆಗಬೇಕು. ಈ ಮಲಯಾಳಮಲ್ಲಿ ಅದು ಹೆಂಗೆ ಅಂತ ಗೊತ್ತಿಲ್ಲ, ಎಂಥ ಮೂವಿ ರಿಲೀಸ್ ಆದ್ರೂ 100 ಕೋಟಿ ಕಲೆಕ್ಟ್ ಮಾಡ್ತಾಯಿದೆ ಈಗ, ಲಿಟ್ರಲಿ ಎಂಥ ಮೂವಿ ರಿಲೀಸ್ ಆದ್ರೂ ಹಾಗೆ. ಸೊ ಹೋಗಿ ಒಂದು ಸಲ ನೋಡಿ, ನಿಮ್ಮ ರಿವ್ಯೂ ನೀವು ಕೊಡಿ ಅಷ್ಟೇ. ನಿಮ್ಗೆ ಇಷ್ಟ ಆಯಿತು ಅನ್ನಿ. ಎಷ್ಟೋ ಸಲ ಹೆಂಗಾಗ್ಬಿಡೋದು ಗೊತ್ತಾ, ಈ ರಿವ್ಯೂ ನಂಬೋದಕ್ಕೆ ಆಗಲ್ಲ. ಫುಲ್ಲು PR ಹೆವಿ. ಈ ಥಿಯೇಟ್ರ್ ಮುಂದೆ ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಜನ ಬಂದು ಮಾತಾಡ್ತಾರೆ. ತುಂಬ ಜನ ಸುಮ್ಮನೆ ಬಂದವ ಚೆನ್ನಾಗಿದೆ ಅಂದ್ಬಿಟ್ಟು ಹೋಗ್ತಾಯಿದ್ದಾರೆ. ಆನೆಸ್ಟ್ ರಿವ್ಯೂ ಅಲ್ಲಿ ಯಾರೂ ಕೊಡಲ್ಲ. ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾಯಿರ್ತಾರೆ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಈಗ ಫಸ್ಟ್ ಡೇ ಅಂತ ಅಂದರೆ ಸುದೀಪ್ ಸರಿನ ಫ್ಯಾನ್ಸೇ ಬಂದಿರ್ತಾರೆ, ದರ್ಶನ್ ಸರ್ ಫಸ್ಟ್ ಡೇ ಮೂವಿ ಅಂತ ಅವ್ರ ಫ್ಯಾನ್ಸೇ ಬಂದಿರ್ತಾರೆ. ಸೊ ಅವರಿಗೆ ಅವ್ರ ಹೀರೋ ಏನು ಮಾಡಿದ್ರು ಆಬ್ವಿಯಸ್ಲಿ ಚೆನ್ನಾಗೇ ಕಾಣುತ್ತೆ, ಆಯಿತಾ. ಸೊ ಅಷ್ಟೇ, ಇನ್ನೇನಿಲ್ಲ. ಒಟ್ಟಿಗೆ ಹೋಗಿ ನೋಡ್ಬಿಟ್ಟು ಇದು ಮಾಡಿ ಅಷ್ಟೇ. ಗೊತ್ತಿಲ್ಲ, ರಿವ್ಯೂ ಕೊಡೋದು ತಪ್ಪ ನಂಗೆ ಗೊತ್ತಿಲ್ಲ. ಅಂದರೆ ಒಂದು ಮೂವಿ ಚೆನ್ನಾಗಿಲ್ಲ ಅನ್ನೋದು ಸರಿನಾ ತಪ್ಪ ಅನ್ನುವಂಥ ಪ್ರಶ್ನೆ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ತುಂಬ ಜನ ರಿವ್ಯೂವರ್ಸ್ಗಳಿಗೆ ತುಂಬ ಕಷ್ಟ ಹಿಂಗೆ ಆಗಿಬಿಟ್ರೆ ಅಲ್ವಾ. ಮೂವಿ ರಿವ್ಯೂನ ಯಾರೂ ಆನೆಸ್ಟಾಗಿ ಮಾಡೋದಕ್ಕೆ ಆಗಲ್ಲ ಈ ರೀತಿ ಆಗಿಬಿಟ್ರೆ. ಎಲ್ಲದನ್ನು ನೀವು ಕಟ್ ಆಫ್ ಮಾಡ್ಕೊಂಬಂದ್ಬಿಟ್ರೆ, ಅಂದರೆ ತುಳಿತಾ ಬಂದುಬಿಟ್ರೆ, ನೀವು ಯಾರೋ ಒಬ್ಬ ನಿಮ್ಮ ಮೂವಿ ಚೆನ್ನಾಗಿಲ್ಲ ಅಂದ ತಕ್ಷಣ ನೀವು ಅವನನ್ನು ನೀವು ಫೋನ್ ಮಾಡಿ ಅವ್ನಿಗೆ ಎದುರಿಸೋದು ಇದೆಲ್ಲ ಮಾಡಿಬಿಟ್ರೆ ನನಗೆ ಸರಿ ಅಲ್ಲ. ಈ ಥರ ರಿವ್ಯೂಸ್ನೆಲ್ಲ ಅವ್ರು ಇದು ಮಾಡೋದಕ್ಕೆ ಹೋಗಬಾರ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿದೆ. ನಮಗೇನು ಅನಿಸುತ್ತೆ ಅದನ್ನು ನಮಗೆ ಹೇಳುವಂಥ ಅಧಿಕಾರ ನಮಗಿದೆ. ದುಡ್ಡು ಕೊಟ್ಟು ಹೋಗಿರ್ತೀರ, ತಪ್ಪೇನಿಲ್ಲ ನಂಗೆ ಅನ್ನಿಸ್ದಂಗೆ. ಮೂವಿ ಚೆನ್ನಾಗಿರೋ ಜನ ಆಬ್ವಿಯಸ್ಲಿ ಚೆನ್ನಾಗಿ ಹೋಗೋ ಥರ ಮಾಡ್ತಾರಲ್ವ, ಇದು ನನ್ನ ಒಪಿನಿಯನ್ನು. ಸೋ ಅವರು ಅಷ್ಟೊಂದು ಪ್ರಮೋಷನ್ ಮಾಡಲಿಲ್ಲ, ಬಟ್ ಜನ ಹೋಗಿ ನೋಡಿದ್ರು. ಟಿಕೆಟೇ ಸಿಗ್ದಿಲ್ಲ. ನಾನು ಬ್ಲ್ಯಾಕಲ್ಲಿ ತೊಗೊಂಡು ನೋಡಿದೆ ಆ ಮೂವಿನ ಫಸ್ಟ್ ಟೈಮ್ ನೋಡಿದಾಗ. ಆ್ಯಕ್ಚುಲಿ 2 ಟೈಮ್ ನೋಡಿರೋದನ್ನ. ಫಸ್ಟ್ ಟೈಮ್ ನೋಡಿದಾಗ ಬ್ಲ್ಯಾಕಲ್ಲಿ ತೊಗೊಂಡು ನೋಡಿರೋದು. ಹಂಗಾಗತ್ತೆ. ಇದಿಷ್ಟು ಸಣ್ಣ ವ್ಲಾಗ್ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಇದೇ ಥರ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ, ಆಯಿತಾ. ಸೊ ನಿಮಗೆ ಅನ್ನಿಸ್ತು ಆ್ಯಕ್ಚುಲಿ ಮೂವಿ ನೋಡ್ಬಿಟ್ಟು ನಿಮ್ಗೆ ಹೆಂಗೆ ಅನಿಸುತ್ತೆ ಕಾಮೆಂಟ್ ಮಾಡಿ, ಆಯಿತಾ. ನಾನು ಒಬ್ಬರು ಚೆನ್ನಾಗಿದೆ ಅಂದ್ಬಿಟ್ಟು ಒಬ್ಬರು ಇರೋನು ಕೆಳಗೆ ಮೇಲ್ ಮಾಡೋ ಥರ ಏನಿಲ್ಲ. ನಾನು ಆನೆಸ್ಟ್ ಒಪಿನಿಯನ್ ನಿಮ್ಗೆ ಹೇಳಿದ್ದೀನಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಆಯಿತಾ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಬಾಯ್.